ವಿಠಲ ಪಾಂಡುರಂಗ ವಿಠಲ ನೋಡ, ಇವತ್ತಿನಿಂದ ನೀನು ನನ್ನ ಹೊಸ ಅಕೌಂಟ್. ಈ ಜನಲ್ಲ ಯಾರು? ನೋಡು, ಅವರು ಜನಗಳೆಲ್ಲ ನನ್ನ ಬಂಧುಗಳು. ಆ ಜೋಡಿ ಜುಟ್ಟಿನ ಬೆಳಗ್ಗೆ ನನ್ನ ದೇವರು ಪುಟ, ಅವಳ ಪಕ್ಕದಲ್ಲಿ ನಿಂತ್ಕೊಂಡಿರೋನು ದಂಡಪಿಂಡ ನಂಬರ್ 1. ಇನ್ನ ಅವನ ಪಕ್ಕ ನಿಂತ್ಕೊಂಡಿರೋನು ಅವನು ದಂಡಪಿಂಡ ನಂಬರ್ 2. ಅವಳ್ಯಾರು? ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತಿದ್ದಾಳೆ. ಅವರು ನನ್ನ ಹೆಂಡತಿ ಅಂತ ಜಗತ್ತು ತಿಳ್ಕೊಂಡಿದೆ. ನಾನು ಕೂಡ ಹಾಗೆ ತಿಳ್ಕೊಂಡಿದ್ದೀನಿ. ಆದ್ರೆ ಅವ್ರು ಮಾತ್ರ ನನ್ನನ್ನ ಗಂಡ ಅಂತ ತಿಳ್ಕೊಂಡಿದ್ದೀನಿ. ಅಂದ್ರೆ ಹೆಂಡತಿಯಾಗಿ ನಿಭಾಯಿಸಬೇಕಾದಂತ ಬೇಸಿಕ್ ಕರ್ತವ್ಯಗಳನ್ನ ಕೂಡ ಅವರು ನಿಭಾಯಿಸ್ತಾ ಇಲ್ಲ. ಹೋಗಿಪ್ಪ, ನೀವು ತುಂಬಾ ತಮಾಷೆ ಮಾಡ್ತೀರಾ. ನೋಡಿ, ಇರೋ ವಿಷಯ ಹೇಳಿದ್ರೆ ನಿಮ್ಗೆ ತುಂಬಾ ತಮಾಷೆ ಅನ್ಸುತ್ತೆ. ಜಾತಿ ಚಂಬಲ್ದಿನಿ ಅವರೇ, ಈ ಕ್ಷಣದಿಂದ ಈ ನಳಿನಿ ನನ್ನ ಹೊಸ ಅಕೌಂಟೆಂಟ್. ನೀವು ಅವ್ರನ್ನ ಹಾಗೆಲ್ಲ ಬಯೋ ಹಾಗಿಲ್ಲ. ಹೋಗ್ಲಿ ಬಿಡಿಪ್ಪ, ನಿಮ್ಮನೆ ವಿಷಯ ನನ್ಗೆ ಯಾಕೆ? ಅಸಲಿ ನಾನೇನ್ ಕೆಲಸ ಮಾಡ್ಬೇಕು? ನಳಿನಿ, ಈ ಫೈಲಲ್ಲಿ ಕೆಲವು ಬಿಲ್ಗಳು, ಇದನ್ನ ಇವತ್ತೇ ಚೆಕ್ ಮಾಡು. ನಾಳೆ ಮತ್ತೆ ಹೊಸ ಬಿಲ್ ಬರುತ್ತೆ, ಅವನ್ ತಂದು ಇನ್ಕೆ ಸೇರಿಸು. ಇದಾಳಲ್ಲ ನಿನ್ನ ಅಸಿಸ್ಟೆಂಟ್, ಆ ನಳಿನಿನೇ ತಗೊಂಡೋಗಿರ್ಬೇಕು. ನಿಮ್ಮ ಅಣ್ಣನ ಉಸಿರು ಆಯ್ತು. ಬೀಟೇ ಇಲ್ಲ. ಇದುವರೆಗೂ ಇವನಿಗೆ 99 ಸಲ ಹಾರ್ಟ್ ಅಟ್ಯಾಕ್ ಆಗಿದೆಯಮ್ಮ. ಡಾಕ್ಟ್ರೆ, ಸ್ವಲ್ಪ ಸರಿಯಾಗಿ ನೋಡಿ ಡಾಕ್ಟ್ರೆ, ನನಗಿರೋದು ಇವನೊಬ್ಬನೇ ಗಂಡು ಮಗ. ಅಲ್ಲ ತಾಯಿ, ಇವನಿಗೆ ಹಾರ್ಟ್ ಅಟ್ಯಾಕ್ ಆಗೋ ತರ ಯಾಕೆ ನಡ್ಕೊಂಡ್ರಿ? ನಾನಲ್ಲಪ್ಪ ಹಾಗೆ ಮಾಡಿದ್ದು, ಮನೆಯವಳೆಲ್ಲ ಸೇರ್ಕೊಂಡು ಹೀಗೆ ಮಾಡಿಟ್ಟಿದ್ದಾಳೆ. ನೋಡಿ, ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಹಾರ್ಟ್ ತುಂಬಾನೇ ಡ್ಯಾಮೇಜ್ ಆಗ್ಬಿಟ್ಟಿದೆ. ಒಂದೇ ಒಂದು ಸಣ್ಣ ತೂತಾದ್ರೂ ಸರಿ ಬಲೂನ್ ತರ ಢಮ್ ಅಂದ್ಬಿಡುತ್ತೆ. ಡಾಕ್ಟ್ರೆ, ಇವ್ರನ್ನ ಬೇಗ ಹಾಸ್ಪಿಟ್ಲಿಗೆ ಸೇರಿಸ್ಬಿಡಿ. ಬೇಡ ಬೇಡ, ಮನೇಲೆ ಚೆನ್ನಾಗಿ ನೋಡ್ಕೊಳ್ಳಿ. ಇವ್ರನ್ನ ನರ್ಸಿಂಗ್ ಹೋಮ್ ಸೇರಿಸಿ, ಇದ್ದಾಗ 1 ಲಕ್ಷ, ಹೋದಾಗ 2 ಲಕ್ಷ ಯಾಕೆ ಖರ್ಚು ಮಾಡ್ತೀರಿ? ಏನಪ್ಪ ಅಣ್ಣ ಹಿಂಗ್ ಬದುಕೋದು ಸ್ವಲ್ಪ ದಿನ ಮಾತ್ರ ಅಂತ ಡಾಕ್ಟರ್ ಹೇಳಿದಾರೆ. ಏನಪ್ಪ ಮಾಡೋದು? ನಾವೇನ್ ಮಾಡಕ್ಕಾಗತ್ತೆ ಪಲ್ಲು, ನಿಮ್ಮ ಅಣ್ಣನ ಹಣೆ ಮೇಲೆ ಇಷ್ಟೇ ಆಯಸ್ಸು ಅಂತ ಬರ್ದಿದೆ. ಎಲ್ಲ ಭಗವಂತನ ಇಚ್ಛೆ. ನೋಡು, ನಾವೀಗ ಬಾಯಿ ಮಾತಲ್ಲಿ ಬದುಕು ಬದುಕು ಅಂದ್ರೆ ನಿಮ್ಮ ಅಣ್ಣ ಬದುಕ್ತಾರ? ಮೂಗಲ್ಲಿ ಉಸಿರಾಡೋ ಬದಲು ಈಗ ಬಾಯಲ್ಲಿ ಉಸಿರಾಡ್ತಾ ಇದಾರೆ ಅಂದ್ಮೇಲೆ ಅರ್ಥ ಮಾಡ್ಕೋ, ನಿಮ್ಮ ಅಣ್ಣನ ಟೈಮ್ ಹತ್ರ ಬಂದಿದೆ ಅಂತ. ಅದಕ್ಕೆ ಆದಷ್ಟು ಬೇಗ ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡ್ಬಿಡು. ನಾವ್ ಯಾವ್ದಾದ್ರು ಬೆಟ್ಟದ ಮೇಲೆ ಮನೆ ಮಾಡ್ಕೊಂಡು ಕೋತಿ ಮರಿನೋ ನಾಯಿ ಮರಿನೋ ಎತ್ಕೊಂಡು ಸುಖವಾಗಿ ಇದ್ಬೇಡ. ಅದಕ್ಕೆಲ್ಲ ನೈಸ್ ಮಾಡ್ಬೇಕಪ್ಪ. ಅಯ್ಯೋ, ನೀನ್ ನೈಸ್ ಮಾಡ್ತೀಯೋ ಐಸ್ ಹಾಕ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಆಸ್ತಿ ಪತ್ರಕ್ಕೆ ಸೈನ್ ಬೀಳ್ಬೇಕು. ಇಲ್ಲ ಅಂದ್ರೆ ನಾನು ಬಿಟ್ಟೆ, ನೀನು ಕೆಟ್ಟೆ. ನಾನು ಕೊನೆ ಉಸಿರೆಳೆಯುವ ಟೈಮ್ ಹತ್ರ ಬಂದ್ರು ಕೂಡ ಈ ಮನೆಯಲ್ಲಿರೋ ಯಾರು ನಂಗೆ ಪ್ರೀತಿನೇ ತೋರಿಸ್ತಾ ಇಲ್ಲ. ಮಿಸ್ಟರ್ ಪಾಂಡುರಂಗ, ನಿಮ್ಗೆ ಈಗಾದ್ರೂ ಗೊತ್ತಾಯ್ತಾ ಸ್ವಾರ್ಥ ಇರೋ ಕಡೆ ಪ್ರೀತಿ ಇರೋದಿಲ್ಲ ಅಂತ? ಅಭಿ, ಈ ವಿಲ್ ನನ್ನ ಹೆಸರಿಗೆ ಬರೀರಿ. ಅಣ್ಣ, ಅದಕ್ಕೂ ಮೊದಲು ಆಸ್ತಿ ಅರ್ಧ ಭಾಗ ನನಗ್ ಬರ್ಬೇಕಲ್ಲ, ಸೈನ್ ಮಾಡು. ನೀವು ಹೀಗೆ ಬಲವಂತ ಮಾಡ್ತಾ ಇದ್ರೆ ಶಾಖಗೆ ಅವ್ರು ಹೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಿರೋದು, ಬೇಗ ಸೈನ್ ಮಾಡ್ಲಿ ಅಂತ. ಸೈನ್ ಮಾಡಿ, ಯಾವ ಬೇಕಂತ ಸಾಯ್ಲಿ. ನೀವೆಲ್ಲ ಆಸ್ತಿಗೋಸ್ಕರ ಗಲಾಟೆ ಮಾಡ್ತಾ ಇದ್ದೀರಾ, ಇಲ್ಲಿ ಜೀವನೇ ಹೋಗ್ಬಿಟ್ಟಿದೆ. ಅದು ಮೈ ಬಿಸಿ ಇರುವಾಗ್ಲೇ ಹೆಬ್ಬೆಟ್ಟು ಹೊಚ್ಕೊಂಡ್ಬಿಡು, ಯಾರಿಗೂ ಗೊತ್ತಾಗಲ್ಲ. ಮೊಬೈಲಲ್ಲಿ ಯಾಕೆ ಫೋಟೋ ತೆಕ್ಕೋತಾ ಇದೀರಾ? ಕಾನೂನಿನ ಪ್ರಕಾರ ಹೇಗೆ ಅಪರಾಧ ಮಾಡ್ತೀರಾ ಅಂತ ಪ್ರೂವ್ ಮಾಡೋದಕ್ಕೆ. ಅಂದ್ರೆ ಇದು ಅಪರಾಧನಾ? ಮತ್ತಿನ್ನೇನ್ರಿ, ಮಾನಸಿಕವಾಗಿ ಪಾಂಡುರಂಗನ್ಗೆ ಹಿಂಸೆ ಕೊಟ್ಟು ಅವನನ್ನ ಸಾಯೋ ಹಾಗೆ ಮಾಡಿ ಹೆಣದ ಕೈಯಲ್ಲಿ ಹೆಬ್ಬೆಟ್ಟು ಒಪ್ಪಿಸ್ಕೊತಾ ಇದ್ದೀರಾ. ನಾನು ಇದನ್ನ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ತೀನಿ. ನಿಮ್ಗೆಲ್ಲ ಜೈಲ್ ಶಿಕ್ಷೆ ಆಗುತ್ತೆ. ಜಾಜಿಗೆ ಮತ್ತೆ ಪಲ್ಲುಗೆ 14 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ. ನೀವ್ ಹೇಳ್ ಕಳ್ಸಿದ್ರಲ್ಲ, ಕೆಲ್ಸ ಆಯ್ತು. ಬಂದೇನಲ್ಲಿ ನಿಂಗೇನು ಆಗಿಲ್ವಾ? ಇನ್ನೊಂದು ಅಕ್ಷರ ಮಾತಾಡೋಣ ನೀನು. ನಾಲ್ಗೆ ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ಬಿಲ್ಲೆಲ್ಲ ರೆಡಿ ಮಾಡಿಸ್ತಾ? ಹಾ, ನಡಿ ಬಸ್. ಏನಣ್ಣ ಬಿಲ್ಲು? ಜಾಜಿಯವರು ನನ್ನನ್ನ ಎಡಬಿಡದೆ 2 ವರ್ಷ ಪ್ರೀತಿ ಮಾಡ್ಬೇಕು. ನನಗೂ ಅವ್ರಿಗೂ ಒಂದು ಮಗು ಆಗಬೇಕು. ಅಂದ್ರೆ ಮಾತ್ರ ಈ ಆಸ್ತಿನಲ್ಲಿ ಅರ್ಧ ಭಾಗ ಜಾಜಿಯವ್ರಿಗೆ ಸೇರುತ್ತೆ, ಇನ್ನರ್ಧ ಭಾಗ ನಿನಗೆ ಸೇರುತ್ತೆ. ಇಲ್ಲ ಅಂದ್ರೆ ಇಡೀ ಆಸ್ತಿನೂ ಗಂಡಿಗಲೇಶ್ವರ ದೇವಸ್ಥಾನಕ್ಕೆ ಹೊರಟೋಗುತ್ತೆ. ವಿಠಲ ಪಾಂಡುರಂಗ ವಿಠಲ